ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ KRS ಡ್ಯಾಮ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಬಂದಿದ್ದೆ GRS ಫ್ಯಾಂಟಸಿ ಪಾರ್ಕ್ಗೆ. ಆ್ಯಕ್ಚುಲಾಗಿ ಪ್ಲ್ಯಾನ್ ಮಾಡಿದ್ವಿ, ಒನ್ ಡೇ ಫುಲ್ ಮೈಸೂರನ್ನ ನೋಡ್ಕೊಬಿಟ್ಟು ನೆಕ್ಸ್ಟ್ ಡೇ ನಾವು ಒನ್ ಡೇ ಫುಲ್ GRSೇ ಕಳಿಯೋಣ ಅಂತ ಹೇಳಿಬಿಟ್ಟು. ಸೊ ಅದೇ ಪ್ರಕಾರವಾಗಿ GRSಗೇನೋ ಬಂದ್ವಿ. ಆ್ಯಂಡ್ ನಾವೇನು ಮಾಡಿದ್ವಿ, ನಮ್ಮ ಹಸ್ಬೆಂಡ್ದು ಬರ್ಡೇ ಇತ್ತು ಆ್ಯಕ್ಚುಲಾಗಿ. ನಾವು ಹೋಗಿದ್ದು ನೆಕ್ಸ್ಟ್ 3 ಡೇಸ್ಗೆ ಅವ್ರ ಬರ್ಡೇ ಇತ್ತು. ಸೊ ಏನು ಮಾಡಿದ್ವಿ, ಅವ್ರನ್ನೇ ಟಿಕೆಟ್ ತೊಗೊಳಕ್ಕೆ ಅಂತ ಕಳಿಸಿದ್ವಿ ನಾವು ಅವ್ರಿಗೆ ಏನು ಹೇಳಿದ್ವಿ ಆ್ಯಕ್ಚುಲಾಗಿ ಅಂತಂದರೆ, ಸ್ನೋ ಪಾರ್ಕು ಮತ್ತು GRS ಅಂದರೆ GRS ಒಳಗಡೆ ಅದಕ್ಕಷ್ಟೇ ಟಿಕೆಟ್ ತಗೋ, ಅದರಲ್ಲಿ ಇನ್ನೊಂದಿತ್ತು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಅಂತ, ಅದಕ್ಕೇನು ಬೇಡ, ಜಸ್ಟ್ ಸ್ನೋ ಪಾರ್ಕ್ಗೆ ಮತ್ತು GRSಗೆ ತಗೋ ಅಂತ ಹೇಳಿದ್ವಿ. ಬಟ್ ಅವನೇನು ಮಾಡಿಬಿಟ್ಟ, ಎಲ್ಲದಕ್ಕೂ ಅಂದರೆ ಫುಲ್ ಕಾಂಬೋ ಆಫರ್ ಇಟ್ಟಿದ್ರು ಅವರು, ಇವನು ಕಾಂಬೋ ಅಂತ ಹೇಳಿಬಿಟ್ಟಿದ್ದಾನೆ. ಸೊ ಅವ್ರೇನು ಮಾಡಿಬಿಟ್ಟಿದ್ದಾರೆ, 3ಕ್ಕೂ ಸೇರಿಸಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಬೈದ್ವಿ ಅವನಿಗೆ ತುಂಬ ಚೆನ್ನಾಗೇನೋ ಬೈದ್ವಿ. ಆಮೇಲೆ ಅವನಿಗೇನೋ ಫ್ರೀ ಇತ್ತು ಬಿಡಿ, ಬಟ್ ನಮಗೆಲ್ಲ ಎಷ್ಟು ಕಾಸ್ಟ್ ಆಯಿತು ಅಂದರೆ ಟೋಟಲ್ ಎಲ್ಲ ಸೇರಿ 1770 ಕಾಸ್ಟ್ ಆಯಿತು. ಸೊ ಚೆನ್ನಾಗಿ ಬೈದ್ವಿ ಅವನಿಗೆ. ಆಮೇಲೆ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ಫಸ್ಟ್ ನಾವು ಬಂದಿದ್ದು, ಅದು ಒಳಗಡೆ ಬಂದಮೇಲೆ ಗೊತ್ತಾಗಿದ್ದು ಫ್ರೆಂಡ್ಸ್, ಆ್ಯಕ್ಚುಲಾಗಿ ಅವ್ನು ತೊಗೊಂಡಿರೋದಕ್ಕೂ ಏನು ಮೋಸ ಇಲ್ಲ, ಇದು ವರ್ತ್ಫುಲ್ಲೇ ಅವ್ನು ತೊಗೊಂಡಿದ್ದು ಅಂತ. ಯಾಕಂದರೆ ಯಾವುದು ಸೀದಾ ಇರಲ್ಲ ಗೈಸ್, ಅದರೊಳಗಡೆ ಎಲ್ಲ ಉಲ್ಟಾ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಮಗೆ ಅವರೇ ಫೋಟೋಸ್ ತೆಗೆದುಕೊಡ್ತಾರೆ, ನಾವು ಫೋಟೋಸ್ ಎಲ್ಲ ತೊಗೊಳ್ಳೋ ಹಾಗಿಲ್ಲ ಅಲ್ಲಿ. ಅಂದರೆ ನಮ್ಮ ಫೋನಲ್ಲಿ ಅವರೇ ಫೋಟೋಸ್ ತೆಕ್ಕೊಡ್ತಾರೆ. ಅದು ಚೆನ್ನಾಗಿತ್ತು ಗೈಸ್. ಅಂದರೆ ಒಂದೊಂದು ಡಿಸೈನು ಹೆಂಗೆ ಮಾಡಿದ್ದಾರೆ ಅವರು ಅಂದರೆ ಅಮೇಝಿಂಗಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಸರಿ ನೀವು ವಿಸಿಟ್ ಕೊಡಿ. ನೀವು GRSಗೆ ಹೋಗಿ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಮಿಸ್ ಮಾಡಿಬಿಟ್ರೆ ಯಪ್ಪ, ನೀವೇನೋ ಕಳ್ಕೊಂಡಂಗೆ ಅಲ್ಲಿ. ಆ್ಯಕ್ಚುಲಾಗಿ ಸೀರಿಯಸ್ಸಾಗಿ ಅಮೇಝಿಂಗ್ ಆಗಿತ್ತು ಮಾತ್ರ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಮು. ಒಂದು ಸರಿ ಟ್ರೈ ಮಾಡಿ, ಯಾಕಂದರೆ ಎಲ್ಲ ಉಲ್ಟಾ ಇರುತ್ತೆ. ನಾವು ಫಸ್ಟ್ ಫೋಟೋ ಅವ್ರು ನಮಗೆ ತೆಗ್ದು ತೋರಿಸಿದ್ರು, ಆ ಫಸ್ಟ್ ಫೋಟೋಗೆ ಫಿದಾ ಆಗೋಗ್ಬಿಟ್ವಿ ಆ್ಯಕ್ಚುಲಾಗಿ, ಯಾಕಂದರೆ ಅಷ್ಟು ಇಷ್ಟ ಆಗೋಯ್ತು ನಮಗದು. ಆಮೇಲೆ ನೋಡಿ ಕ್ಲಿಪ್ಪಿಂಗ್ಸಲ್ಲಿ ಹೆಂಗೆ ಫೋಟೋಸ್ ತೆಗ್ದಿದ್ದಾರೆ ಅವರು ಅಂತ. ಆ್ಯಂಡ್ ನನಗೆ ಅದನ್ನು ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಅಂದರೆ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ನ ಪೂರ್ತಿ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ನಾನೇನು ಮಾಡಿದ್ದೀನಿ, ಒಂದು ಅಂದರೆ ಅವ್ರು ಫೋಟೋಸ್ ತೆಕ್ಕೊಟ್ಟಿದ್ರಲ್ಲ ನಮಗೆ, ಆ ಫೋಟೋಸ್ ಎಲ್ಲ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಾನು ಹಾಕಿರೋದನ್ನು. ಯಾಕಂದರೆ ಅಲ್ಲಿ ನಾವು ಎಂಜಾಯ್ ಮಾಡೋದೇ ನಮಗೊಂದು ಖುಷಿಯಾಗೋಗಿತ್ತು, ಯಾಕಂದರೆ ಫಸ್ಟ್ ಟೈಮ್ ಹೋಗಿದ್ವಿ. ನಾನು ಮುಂಚೆ ಹೋಗಿದ್ದೆ, ಬಟ್ ಮುಂಚೆ ಇದೆಲ್ಲ ಇರಲಿಲ್ಲ ಅನಿಸುತ್ತೆ ನಾನು ಹೋದಾಗ. ಸೊ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಸೊ ಅದನ್ನ ನೋಡಿ ಫಿದಾ ಆಗೋಗ್ಬಿಟ್ಟಿದ್ದೆ ನಾನಂತೂ. ಅದಕ್ಕೋಸ್ಕರ ನಾನು ಏನು ಗಮನ ಕೊಟ್ಟಿಲ್ಲ ಆ್ಯಕ್ಚುಲಾಗಿ. ಇಷ್ಟು ತೊಗೊಂಡಿರೋದೇ ಹೆಚ್ಚು, ಇಷ್ಟು ವೀಡಿಯೋಸು ಇಷ್ಟು ಫೋಟೋಸ್ ಇರೋದೇ ಹೆಚ್ಚು ಅಂದ್ಕೋಬೇಕು ಗೈಸ್ ನನ್ನ ಹತ್ರ. ನೋಡಿ ಫೋಟೋಸ್ ಕ್ಲಿಪ್ಪಿಂಗ್ಸ್ ಬಂತು, ಅಮೇವಿಂಗ್. ಒಂದೊಂದು ಫೋಟೋನು ಡಿಫ್ರೆಂಟ್ ಆಗಿದೆ ಗೈಸ್, ನೋಡಿ ನೀವು. ಆ್ಯಂಡ್ ಅದಾದಮೇಲೆ ನಮಗೆ ಒಂದು ಗೇಮ್ ಅಂತ ಕರ್ಕೊಂಡೋದ್ರು ಅಲ್ಲಿ, ಅದೇ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಒಳಗಡೆನೇ ಇದೆ ಅದನ್ನು ಕೂಡ. ಅವ್ರು ನಮ್ಮನ್ನು ಆ್ಯಕ್ಚುಲಾಗಿ ಮಾಡ್ತಾರೆ ಅಷ್ಟೇ, ಅಂದರೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ಅದೇನಾಗುತ್ತೆ, ರೋಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಅದು ರೋಲ್ ಆಗ್ತಾ ಇರುತ್ತೆ. ನಮಗೇನು ಅನಿಸುತ್ತೆ, ನಾವು ರೋಲ್ ಆಗ್ತಿದ್ದೀವೇನೋ, ಅಂದರೆ ನಾವು ತಿರುಗ್ತಿದ್ದೀವೇನೋ ಅನ್ನೋ ಥರ ನಮಗೆ ಫೀಲ್ ಬರುತ್ತೆ. ಬಟ್ ಆ್ಯಕ್ಚುಲಾಗಿ ನಾವು ಹೆಂಗೆ ನಡೀತಾ ಇರ್ತೀವೋ ನಾರ್ಮಲಾಗಿ ಅದೇ ಥರ ನಡೀತಾ ಇರ್ತೀವಿ. ಬಟ್ ಅದರೊಳಗಡೆ ಹೋದಾಗ ಅದೇನು ಅನಿಸುತ್ತೆ, ಅದು ರೋಲ್ ಆಗ್ತಿರುತ್ತಲ್ಲ, ಸೊ ನಾವು ತಿರುಗ್ತಿದ್ದೀವೇನೋ ಅನ್ನೋ ಥರ ಫೀಲ್ ನಮಗೆ ಬಂದುಬಿಡುತ್ತೆ. ಅದು ಚೆನ್ನಾಗಿತ್ತು ಗೈಸ್. ಅದು ಹೊರಗಡೆ ಬಂದಾದಮೇಲೆ ಗೊತ್ತಾಗೋದು ನಾವು ಹೊರಗಡೆ ಬಂದಿದ್ದೀವಿ ಅಂತ. ಚೆನ್ನಾಗಿತ್ತು ಗೈಸ್ ಅದನ್ನು. ನೀವು GRSಗೆ ಹೋದರೆ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಸ್ನೋ ಪಾರ್ಕ್ಗೆ. ಸ್ನೋ ಪಾರ್ಕಲ್ಲಿ ಏನಾಯಿತು ಅಂದರೆ ಗೈಸ್, ನನ್ನ ಫ್ರೆಂಡ್ಸಿಗೆ ನನ್ನ ಮೇಲೆ ಏನು ಸಿಟ್ಟಿತ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ, ಏನು ಮಾಡಿದ್ರು, ಅದು ಐಸ್ ಎಲ್ಲ ತೊಗೊಂಬಿಟ್ಟು ಉಗ್ಗಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಶೂ ಒಳಗಡೆ ಐಸ್ ಹೋಗ್ಬಿಡ್ತು. ಐಸ್ ಹೋದಾಗ ಅದೇನಾಯಿತು, ಕಾಲು ಹಿಡ್ಕೊಂಡಂಗೆ ಆಯ್ತು ನನಗೆ. ಅದು ನನಗಲ್ಲಿ ಇರೋಕ್ಕೆ ಆಗಲಿಲ್ಲ ಗೈಸ್, ಅಳು ಬಂದ್ಬಿಡ್ತು ನನಗೆ, ಅಷ್ಟು ಕೋಲ್ಡ್ ಹತ್ಬಿಡ್ತು ಕಾಲಿಗೆ. ಈಗ ನಾವು ಐಸಲ್ಲಿ ಕೈ ಇಟ್ಟರೆ ಹೆಂಗೆ ಫೀಲ್ ಆಗುತ್ತೋ ಅದೇ ಥರ ಆಗಿತ್ತು ನನಗೆ ಆ್ಯಕ್ಚುಲಾಗಿ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ಶೂ ಎಲ್ಲ ತೆಗ್ದು ಇದು ಮಾಡಿ, ಮತ್ತು ಅದಾದಮೇಲೂ ಅಟ್ಲೀಸ್ಟ್ ಅದು ಅಮೌಂಟ್ ಕೊಟ್ಟಿರೋದಕ್ಕಾದ್ರೂ ಅದ್ರೊಳಗಡೆ ಏನೇನಿದೆ ಅಂತ ನೋಡಬೇಕಲ್ಲ ಅಂತ ಹೇಳಿಬಿಟ್ಟು ಒಂದು 20 to 25 ಮಿನಿಟ್ಸ್ ಹೆಂಗೋ ಮ್ಯಾನೇಜ್ ಮಾಡಿದೆ.
ಬಟ್ ಆಗಲಿಲ್ಲ ಗೈಸ್, ಯಾಕಂದರೆ ಫುಲ್ ಕೋಲ್ಡ್ ಕಾಲ್ಗೆ ಹತ್ಬಿಟ್ಟಿತ್ತು ನನಗೆ. ಸೊ ಆಗಿರಲಿಲ್ಲ, ಆದ್ರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಕವರ್ ಮಾಡಿದೆ. ಫುಲ್ ಗೇಮ್ಸ್ ಎಲ್ಲ ಇತ್ತು ಒಳಗಡೆ, ಅದನ್ನೆಲ್ಲ ಮುಗಿಸ್ಕೊಬಿಟ್ಟು ಹೊರಗಡೆ ಬಂದುಬಿಟ್ಟೆ. ನನ್ನ ಕೈಲಿ ಇರೋಕ್ಕೆ ಆಗಲಿಲ್ಲ. ಆಮೇಲೆ ಇವರು ನನ್ನ ಫ್ರೆಂಡ್ಸ್ ಇದ್ದವರೆಲ್ಲ ಏನು ಮಾಡಿದ್ರು, ಅವರು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಇದು ಮಾಡಿಕೊಂಡು, ನಾನು ನನ್ನ ಹಸ್ಬೆಂಡ್ ಮುಂಚೆನೇ ಹೋಗ್ಬಿಟ್ವಿ ಹೊರಗಡೆ, ನನಗೆ ತಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಆಮೇಲೆ ನನ್ನ ಫ್ರೆಂಡ್ಸು, ನಮ್ಮ ಅಣ್ಣ ಎಲ್ಲ ಇನ್ನೂ ಇದ್ದರು ಒಳಗಡೆನೇ, ಅವರೆಲ್ಲ ಗೇಮ್ಸ್ ಎಲ್ಲ ಆಡ್ತಿದ್ರು. ಇನ್ನೂ ನಾನು ಮಾತ್ರ ಬಂದುಬಿಟ್ಟೆ, ನನ್ನ ಕೈಲಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಅವರು ಅದೇ ಇದು ಸ್ಲೈಡಿಂಗ್ ಅಂದರೆ ಎಳಿತಾ ಇದ್ದಾರಲ್ಲ, ಅದೊಂದು ಆಡಲಿಲ್ಲ ನಾನು. ಅದನ್ನೆಲ್ಲ ಆಡಿಕೊಂಡು ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹಂಗೆ ಬಂದಿದ್ರು. ಅವ್ರು ಅದು ಎಳಿಯೋದು ಆಡ್ತಿದ್ದಾರಲ್ಲ ಗೈಸ್, ಆವಾಗ ಅವ್ರ ಶೂ ಒಳಗಡೆನೂ ಐಸ್ ಹೋಗಿಬಿಟ್ಟಿದೆ. ಐಸ್ ಹೋದಾಗ ಏನಾಗಿದೆ, ಅವ್ರಿಗೆ ನನಗಾಗಿತ್ತಲ್ಲ ಆ ಥರ ಫೀಲ್ ಅವ್ರಿಗೆ ಅವಾಗ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಆವಾಗ ನನಗೆ ಹೆಂಗಾಗಿತ್ತು ಅಂತ ಅವ್ರಿಗೆ ಅರ್ಥ ಆಗಿದೆ. ಅದಾದಮೇಲೆ ಅವರೂ ಇರಲಿಲ್ಲ ಅಷ್ಟೊತ್ತಿಗೆ ಹೊರಗಡೆ ಬಂದುಬಿಟ್ರು ಅವರು. ಅವ್ರಿಗೂ ಅದು ಹೆವಿ ಕೋಲ್ಡ್ ಆಗುತ್ತಲ್ಲ ಕಾಲು, ಅವ್ರಿಗೆ ತಡೆಯೋಕ್ಕಾಗಿಲ್ಲ. ಆವಾಗ ಏನು ಮಾಡಿದ್ರು, ಹೊರಗಡೆ ಬಂದುಬಿಟ್ಟಿದ್ದಾರೆ. ಬಟ್ ಏನು ಅಂದರೆ ಒಳಗಡೆ ತುಂಬ ಎಂಜಾಯ್ ಮಾಡಿದ್ವಿ, ಯಾಕಂದರೆ ಸಾಂಗ್ಸ್ ಎಲ್ಲ ಹಾಕ್ತಾರೆ ಅವರು. ಸೊ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಹೆವಿಯಾಗಿತ್ತು ಮಾತ್ರ. ಅಂದರೆ ಸಖತ್ ಎಂಜಾಯ್ ಅಂತೂ ಮಾಡಿದ್ವಿ, ಎಂಜಾಯ್ ಮಾಡಿಲ್ಲ ಅಂತ ಹೇಳಲ್ಲ. ನಾವು GRSಗೆ ಹೋದರೆ ಮೂರನ್ನೂ ನೋಡಬೇಕು ಗೈಸ್. ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮು, ಸ್ನೋ ಪಾರ್ಕು ಆ್ಯಂಡ್ GRS ಪಾರ್ಕ್ ಮೂರನ್ನೂ ನೋಡಿದ್ರೇ GRS ಕಂಪ್ಲೀಟ್ ಆಗೋದು ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾವು ಮೂರರಲ್ಲಿ ಒಂದನ್ನು ಮಿಸ್ ಮಾಡಿದ್ರೂ ನಾವೇನೋ ಮಿಸ್ ಮಾಡಿಬಿಡ್ತೀವಿ ಅದರಲ್ಲಿ, ಆಯಿತಾ. ಸೊ ನೀವು ಹೋದ್ರೂ ಯಾವುದನ್ನು ಮಿಸ್ ಮಾಡಬೇಡಿ, ಎಲ್ಲದನ್ನು ನೋಡಿ. ಅಂದರೆ ನೀವು ಮೂರನ್ನು ನೋಡೋದಾದರೆ 1770 ಏನೋ ಕಾಸ್ಟ್ ಆಗುತ್ತೆ. ಸೊ ನಮಗೂ ಅಷ್ಟೇ ಪರ್ ಹೆಡ್ 1770 ಕಾಸ್ಟ್ ಆಗಿತ್ತು ಅಷ್ಟೇ. ಸೊ ನೀವು ಹೋದರೆ ಮೂರು ಇದನ್ನು ತೊಗೊಳ್ಳಿ, ಯಾಕಂದರೆ ಸುಮ್ಮನೆ ಈಗ ನೀವು ನೋಡಿ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಮತ್ತು GRS ಪಾರ್ಕ್ ತೊಗೊಂಡ್ರು ನಿಮ್ಗೆ 1440 ಏನೋ ಬೀಳುತ್ತೆ. ಸೊ ನೀವು ಫುಲ್ ತೊಗೊಳ್ಳೋದೇ ವಾಸಿ ಅಂತ ಹೇಳ್ತೀನಿ ನಾನು. ಸ್ನೋ ಪಾರ್ಕ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ GRS ಫ್ಯಾಂಟಸಿ ಪಾರ್ಕ್ಗೆ. ಆ್ಯಕ್ಚುಲಾಗಿ ಫಸ್ಟ್ ನಾವು ಬರಬೇಕಂತ ಅಂದ್ಕೊಂಡಿದ್ದಿದೆ, ಇದರೊಳಗಡೆನೇ ಎಂಟ್ರಿ ಕೊಡಬೇಕು ಅಂತ. ಸೊ ಎಲ್ಲರೂ ಬಂದ್ವಿ. ನಾವು ಅಲ್ಲಿಗೆ ಬಂದಾಗ ಅರೌಂಡ್ 12 ಏನೋ ಆಗಿತ್ತು. ಅದು ಸ್ನೋ ಪಾರ್ಕ್ ಮತ್ತು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು ನಮಗೆ. ನಾವು ಎಂಟ್ರಿ ಕೊಟ್ಟ ತಕ್ಷಣ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅವ್ರಿಗೆ ಕದ್ದು ಏನು ಇದನ್ನು ಕೊಟ್ಟರು, ಶರ್ಟ್ ಕೊಟ್ಟರು. ಒಂದು ಶರ್ಟ್ ಕೊಟ್ಟಾದಮೇಲೆ ಅವ್ರಿಗೆ ಎಲ್ಲರಿಗೂ ನಿಲ್ಲಿಸ್ಬಿಟ್ಟು ಅಲ್ಲಿ ಐ ಲವ್ GRS ಅಂತ ಇತ್ತಲ್ಲ, ಅಲ್ಲಿ ಫೋಟೋ ತಗೊಂಡು ಅವರು ಗಿಫ್ಟಾಗಿ ಕೊಟ್ಟಿದ್ದೆ ಆ ಫೋಟೋನ ಎಲ್ಲರನ್ನೂ ನಿಲ್ಲಿಸಿ ಒಂದು ಫೋಟೋ ತೆಗಿತಾರೆ. ಅದನ್ನು ಒಂದು ಚಿಕ್ಕದಾಗಿ ಒಂದು ಫ್ರೇಮ್ ಮಾಡಿಸ್ಬಿಟ್ಟು ಅದನ್ನು ನಮಗೆ ಕೊಡ್ತಾರೆ. ಅದನ್ನು ಆ್ಯಂಡ್ ಅದಾದಮೇಲೆ ನಾವು ಬಂದಿದ್ದು ಫಸ್ಟ್ ಡ್ರೈ ಗೇಮ್ ಮುಗಿಸ್ಕೊಂಡು ಆಮೇಲೆ ನಾವು ವಾಟರ್ ಗೇಮ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟ್ ಡ್ರೈ ಗೇಮ್ಸ್ ಆಡೋಣ ಅಂತ ಹೋದ್ವಿ. ಅಮೇಝಿಂಗ್ ಆಗಿತ್ತು ಗೈಸ್ ಡ್ರೈ ಗೇಮ್ಸು ಎಲ್ಲ ಚೆನ್ನಾಗಿತ್ತು, ಆಲ್ಮೋಸ್ಟ್ ಒಂದಕ್ಕಿಂತ ಒಂದು ಚೆನ್ನಾಗೇ ಇತ್ತು. ಅದಾದಮೇಲೆ ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ಹೋದ್ವಿ, ವಾಟರ್ ಗೇಮ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇದು ಒಂದು 3D ಶೋ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಒಳಗಡೆ ಹೋದ ತಕ್ಷಣ ಅವರೆಲ್ಲ ಲಾಕ್ ಮಾಡಿಬಿಡ್ತಾರೆ. ಲಾಕ್ ಮಾಡಿಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿ ಅದು ಆ್ಯನಿಮೇಷನ್ ಹಾಕ್ತಾರೆ. ಅದು ನಮ್ಮ ಕಣ್ಮುಂದೆನೇ ಆಗ್ತಿದೆಯೇನೋ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಅದೊಂದು ಚೆನ್ನಾಗಿದೆ, ಅದನ್ನು ಮಿಸ್ ಮಾಡಲೇಬೇಡಿ ನೀವು. ಆ್ಯಂಡ್ ಅದಾದಮೇಲೆ ವಾಟರ್ ಗೇಮ್ಸ್ಗೆ ಹೋದ್ವಿ. ವಾಟರ್ ಗೇಮ್ಸ್ಗೆ ಅಬೌವ್ 45 kg ಇರಬೇಕಂತೆ. ಆದರೆ ನಮ್ಮ ಗ್ಯಾಂಗಲ್ಲಿ ಒಂದಿಬ್ಬರು ಹುಡುಗಿರಿಗೆ 45 ಮೇಲೆ ಇರಲಿಲ್ಲ, ಅವರು 45 ಒಳಗಡೆ ಇದ್ದರು. ಸೊ ಕೆಲವೊಂದು ವಾಟರ್ ಗೇಮ್ಸ್ನ ಅವ್ರಿಗೆ ಆಡೋಕ್ಕೆ ಬಿಡಲಿಲ್ಲ. ಆ್ಯಂಡ್ ವಾಟರ್ ಗೇಮ್ಸ್ ಮಾತ್ರ ಜೀವ ಬಾಯಿಗೆ ಬರ್ಸೋ ಥರ ಇತ್ತು ಗೈಸ್. ಸೀರಿಯಸ್ ಆಗಿ ತುಂಬ ಭಯ ಆಗುವಂಥದ್ದು ವಾಟರ್ ಗೇಮ್ಸಲ್ಲೇ ನಮಗೆ. ಆ್ಯಂಡ್ ಒಂದಿದೆ, ಅದು ಯಾವುದೋ ಗೇಮ್ ಗೈಸ್, ಮೇಲಿಂದ ಒಂದು ಸರಿ ಅವ್ರೇನು ಮಾಡ್ತಾರೆ, ಹಿಂಗೆ ಲಾಕ್ ಮಾಡ್ಕೊಂಡು ನಿಲ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಕೆಳಗೆ ಒಂದು ಸರಿ ಬಿಡ್ತಾರೆ. ಸೀರಿಯಸ್ ನಾನಂತೂ ಸತ್ತೇ ಹೋದ್ನೇನೋ ಅಂದ್ಕೊಂಡ್ಬಿಟ್ಟೆ, ಆ ರೇಂಜಿಗೆ ಇತ್ತದು ಗೇಮು. ಸೀರಿಯಸ್ ಆಗಿ ಹೆವಿ ಕಷ್ಟ ಅನಿಸ್ತದು. ಸೊ ಅದೊಂದು ಗೇಮ್ ಬಿಟ್ಟರೆ ಇನ್ನೆಲ್ಲ ನನಗೆ ಆಲ್ಮೋಸ್ಟ್ ಇಷ್ಟ ಆಯಿತು. ಅದೊಂದೇ ತುಂಬ ಭಯ ಆಗಿದ್ದು ನನಗೆ, ಅಲ್ಲಿವರೆಗೂ ಯಾವುದು ಭಯ ಆಗಿರಲಿಲ್ಲ ನನಗೆ. ಆ್ಯಂಡ್ ವಾಟ್ರ್ ವೇವ್ ಪೂಲ್ಗೆ ಹೋದ್ವಿ. ವೇವ್ ಪೂಲಿಂದ ಬರೋಕ್ಕೆ ಮನಸ್ಸೇ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿತ್ತು ವೇವ್ ಪೂಲು.
ಆ್ಯಕ್ಚುಲಾಗಿ ನನಗೆ ಎಲ್ಲದನ್ನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ನಾನು ಫೋನ್ ತೊಗೊಂಡೋಗಿರಲಿಲ್ಲ ಅಲ್ಲಿಗೆ, ಫೋನ್ ಪೌಚ್ ಕೂಡ ತೊಗೊಂಡಿರಲಿಲ್ಲ ನಾವು. ಸೊ ನಾವೇನು ಮಾಡಿದ್ವಿ, ನೀರಲ್ಲೆಲ್ಲಾದರೂ ನೆಂದುಬಿಟ್ರೆ ಅಂತ ಹೇಳಿಬಿಟ್ಟು ಫೋನ್ನ ಲಾಕರಲ್ಲಿ ಹಾಕಿ ಬಿಟ್ಟೋಗ್ಬಿಟ್ವಿ. ಸೊ ನನಗೆ ವೀಡಿಯೋಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ. ಎಷ್ಟಿದೆಯೋ ವೀಡಿಯೋಸ್ ನನ್ನ ಹತ್ರ ಅಷ್ಟರಲ್ಲೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವೆಲ್ಲ ಪ್ಲೇಸಸ್ಗಿಂತ GRS ಫ್ಯಾಂಟಸಿ ಪಾರ್ಕ್ನೇ ತುಂಬ ಎಂಜಾಯ್ ಮಾಡಿದ್ದು ಅಂತ ಹೇಳ್ತೀನಿ ನಾನು. ಯಾಕಂದರೆ ಅದು ಒಂದೇ ನಮಗೆ ಎಂಜಾಯ್ಮೆಂಟ್ ಪ್ಲೇಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆ್ಯಂಡ್ ನೀವು ಮೈಸೂರಿಗೆ ಹೋದರೆ GRS ಮಾತ್ರ ಮಿಸ್ ಮಾಡದೆ ಹೋಗಿ ಅಂತ ಹೇಳ್ತೀನಿ. ಸೊ ಇವತ್ತಿನ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. Thank you so much for watching.